ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಈ ಮಾಲಿಕಿಂಗ್ ಅಂತ ಫೀಲ್ ಮಾಡಿಯೋದು ಇವಾಗ ಅದಿಲ್ಲೇ ಇಲ್ಲ ಮಕ್ಕಳೆಲ್ಲ ತಿಳಿಸ್ತೀವಿ ಏನೋ ಯಾವಾಗ ಸ್ವಲ್ಪ ಒಂದು 5% ಆಗಿ ನನ್ನ ಪ್ರಾಬ್ಲಮ್ ಅಂದರೆ ಜೂ ಅನ್ನೋದಷ್ಟೇ ಅದು ಐರನ್ ಡಿಫಿಷಿಯನ್ಸಿ B12 ಡಿಫಿಷಿಯನ್ಸಿ. ಸ್ನೇಹಿತರೆ, ಸಾರ್ಗೆ ಇವಾಗ ವಯಸ್ಸು 51 ವರ್ಷ. ಏನಕ್ಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು, ಫಸ್ಟ್ ಡಿಸ್ಕ್ ಸರ್ಜರಿ ಆಗಿದೆ ಅವಾಗ 2001ರಲ್ಲಿ, ಆಲ್ಮೋಸ್ಟ್ 24 ವರ್ಷದ ಮುಂಚೆ. 24 ವರ್ಷ ಮುಂಚೆ ಸರ್ಜರಿ ಆಗಿದೆ. ಸೊ ಅವಾಗ ಇಂದ ಇವಾಗ ಆಲ್ಮೋಸ್ಟ್ ಇದು ಅವ್ರದ್ದು ಪ್ರೆಸೆಂಟ್ ಪಿಕ್ಚರು. ಸೊ ಇಲ್ಲಿ ಮತ್ತೆ ಪೈನ್ ಬಂದಿದೆ ಅವಾಗ ನಿಮಗೆ? ನನಗೊಂದು ಸರ್ ಅವಾಗ ಬರ್ತಾನೆ ಇರೋದು ಮೇಲೆ ಬಿಡೋದು, ಬರ್ತಾನೆ ಇರೋದು ಕತ್ತು ನೋವು ಬರ್ತಾ ಇರೋದು, 1 ತಿಂಗಳು 2 ತಿಂಗಳು 3 ತಿಂಗಳು ಮೇಲೆ ಬಿಡೋದು. ನಾರ್ಮಲ್ ಆಗಿದ್ಬಿಟ್ಟು ಚೆಕ್ ಮಾಡಿಸಿಲ್ಲ ನಾವು ಐರನ್ ಆಗಿದೆ, ಈಗ ಬಂದು ಚೆಕ್ ಮಾಡಿಸಿದ್ರೆ ಮೇನ್ಲಿ ಇವರಿಗೆ ಮೇನ್ಲಿ ಇದಿದೆ. ಇಲ್ಲಿಗೆ ಏನು ಪೈನ್ ಬರ್ತಾ ಇತ್ತು? ಏನೇನು ಪೈನ್ ಬರ್ತಾ ಇತ್ತು? ಕತ್ತದೇ ಮೈನ್, ಕತ್ತದ ಜಾಸ್ತಿ ಇತ್ತು. ಕತ್ತದೊಂದು ಪೇನ್ ಮತ್ತೆ ಕೈ ಜೋಮ್ ಬರ್ತಾ ಇತ್ತು? ಇಲ್ಲ ಮುಂದೆ ಬರ್ತಾ ಇದೆ. ಇವಾಗ ಯಾವಾಗಿಂದ ಬರ್ತಿತ್ತು ಈ ಜೋಮು? ಅದೇ ಒಂದು 2010. ಸೊ ಇವ್ರದ್ದು ಬಾಡಿ ಟೆಸ್ಟ್ ಮಾಡಿದಾಗ ಇವ್ರಿಗೆ ಮೇನ್ಲಿ ಬ್ಲಡ್ ರಿಪೋರ್ಟ್ ಅಲ್ಲಿ ಕೆಲವು ಐರನ್ ಡಿಫಿಷಿಯನ್ಸಿ, ವಿಟಮಿನ್ ಡಿ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ಮೆಗ್ನೀಷಿಯಂ ಡಿಫಿಷಿಯನ್ಸಿ, ಜಿಂಕ್ ಡಿಫಿಷಿಯನ್ಸಿ, ಇಷ್ಟು ಒಮೆಗಾ, ಇದೆಲ್ಲ ಇಷ್ಟು ಡಿಫಿಷಿಯನ್ಸಿಗಳಿದೆ. ಫಸ್ಟ್ ಟೈಮ್ ಬಂದಾಗ ಇವ್ರಿಗೆ ಆಲ್ಮೋಸ್ಟ್ ಬೈ ಡಿಫಾಲ್ಟ್ ಡಿಫಿಷಿಯನ್ಸಿ ಇರುತ್ತೆ ಅಂತ ಇಂಜೆಕ್ಷನ್ ಮಾತ್ರ ಕೊಟ್ಟಿದ್ವಿ. ಅದು ಕೊಟ್ಟಿದ್ಮೇಲೆ ಸರ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ? 70% ಆದ್ರೂ ನೋವು ಪೈನ್ ಬಗ್ಗೆ ಏನು ಯೋಚನೆ ಇಲ್ಲ. 3 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ, ಬೆಳಗ್ಗೆ ಸಾಯಂಕಾಲ ಎನರ್ಜಿಯಾಗಿ ಇದ್ದೀನಿ, ಕೆಲಸ ಮಾಡ್ತೀನಿ, ತಿರುಗಾರ ಓಡಾಡ್ತೀನಿ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಜೋಮ್ ಬರೋದು ಭಯ ಬಂದ್ಬಿಟ್ಟು ಇಲ್ಲ, ಜೋಮ್ ಬರೋದಕ್ಕೆ ಭಯ ಪಡೋದು ಬೇಡ. ಜೋಮ್ ಬರೋದಕ್ಕೆ ಯಾಕಂದ್ರೆ ಐರನ್ ಓನ್ಲಿ 30 ಇದೆ. ಅದು ನಿಮಗೆ ಐರನ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡೋದು, IV ಇಂಜೆಕ್ಷನ್. ಅದು ಒಂದು 2 ಕೊಟ್ಟರೆ ನಿಮ್ಗೆ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಸೊ ಇವರಿಗೆ ಜಸ್ಟ್ ಆ ಒಂದು ಡಿಫಿಷಿಯನ್ಸಿಗಳನ್ನ ಕರೆಕ್ಷನ್ ಮಾಡೋದ್ರ ಮುಖಾಂತರ ಮತ್ತೆ ಅವ್ರಿಗೆಲ್ಲಾನು ಸರಿ ಆಗ್ತಾ ಇದೆ. ಸೊ ಇವನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಮಾಡೋದಕ್ಕೂ ಕೆಲವು ಸಪ್ಲಿಮೆಂಟ್ಸ್ ಕೊಟ್ಟಿದ್ವಿ. ಏನು ಮಾತ್ರೆ ಕೊಟ್ಟಿದ್ದೀನೋ ಒಂದು 3 ಮಂತ್ಸ್ ಯೂಸ್ ಮಾಡ್ತೀವಿ. ಒಂದು 3 ಮಂತ್ಸ್ ತಗೊಳ್ಳೋ ಹೊತ್ತಿಗೆ ಲೈಕ್ ಈ ಬಿಕಮ್ ಆಲ್ ರೈಟ್ ಅಂತ. ಇವತ್ತು ಆಸ್ ಆಫ್ ಫಸ್ಟ್ ವಿಸಿಟ್ ಬಂದು ಸೆಕೆಂಡ್ ವಿಸಿಟ್ ಬಂದು ಸೆಕೆಂಡ್ ವಿಸಿಟ್ಗೆ ಬಂದಿರುವಾಗಲೇ ಅವ್ರಿಗೆ ಆಲ್ಮೋಸ್ಟ್ 10 ಡೇಸ್ಗೆ ಬಂದಿದ್ದು ರಿಪೋರ್ಟ್ ತೋರಿಸೋಣ. ಒಂದು 70% ನೋವು ಕಡಿಮೆ ಆಗಿದೆ. ಇವಾಗ ಜೋಮ್ ಮಾತ್ರ ಇದೆ. ಜೋಮಿಗೆ ಇವತ್ತು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಮೇನ್ಲಿ ಎಲ್ಲ ಡಿಸ್ಕ್ ಪೈನು, ಲೈಕ್ ಏನು ಎಲ್ಲ ಬ್ಯಾಕ್ ಪೈನ್ಸ್ ಮತ್ತು ನೆಕ್ ಪೈನು ಅದೆಲ್ಲ ಏನಿರ್ತಾವೆ, ಅದು ಮೇನ್ಲಿ ಮೋಸ್ಟ್ ಆಫ್ ದ ಡಿಸೀಸಸ್ ಆರ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ದ ವಿಟಮಿನ್ಸ್ ಅಂಡ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಇಫ್ ಯು ಕರೆಕ್ಟ್ ದೆನ್ ಪೀಪಲ್ ವಿಲ್ ಗೆಟ್ ದ ರಿಸಲ್ಟ್ಸ್. ಥ್ಯಾಂಕ್ ಯು.